ಇವತ್ ನಾವೆಲ್ಲ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮಾಲೆ ಏನ್ ಹಾಕೊಂಡಿಲ್ಲ, ಹಂಗೆ ಸಿವಿಲ್ ಅಲ್ಲೇ ಹೋಗಿ ದೇವ ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಎಲ್ರು ಸ್ಯಾರಿ ಹಾಕೊಂಡ್ ಹೋಗ್ತಾ ಇದೀವಿ. ಮನೆಯಿಂದಾನೇ ಹಾಕೊಂಡ್ ಬಿಟ್ವಿ, ಯಾಕಂದ್ರೆ ಅಲ್ಲಿ ಎಲ್ಲೂ ಜಾಗ ಸಿಗಲ್ಲ, ಮತ್ತೆ ಸ್ಯಾರಿ ಅಲ್ವಾ ರಿಸ್ಕಿ ಬೇರೆ ಅನ್ಬಿಟ್ಟು ಇಲ್ಲಿಂದಾನೇ ಹಾಕೊಂಡ್ ಹೋದ್ವಿ. ಮನೆಯಿಂದ ಹೊರಟಾಗ 11:30 ಆಗಿತ್ತು. ನಾವು ನಮ್ ಕಾರಲ್ಲೇ ಹೋಗ್ತಾ ಇರೋದು, ಎಲ್ಲೂ ಏನ್ ನಿಲ್ಸಿಲ್ಲ, ಡೈರೆಕ್ಟ್ ಹೋದ್ವಿ. ಒಂದ್ ಕಡೆ ಏನೋ ಕಾಫಿಗೆ ನಿಲ್ಸಿದಷ್ಟೇ. ಒಂದ್ 6:30 ಹಂಗೆ ನಮ್ಮ ಯಜಮಾನ್ರು ಇನ್ನೇನ್ ಟೆಂಪಲ್ ರೀಚ್ ಆಗಕ್ಕೆ ಅರ್ಧ ಗಂಟೆ ಇದ್ದಂಗೆ ಒಂದ್ ಕಡೆ ಹಾಕಿದ್ರು ಫ್ರೆಶ್ ಅಪ್ ಆಗಕ್ಕೆ ಅಂತ. ಈ ತರ ಜಾಗ ಸಿಗುತ್ತೆ ಅಂತ ಮುಂಚೆನೆ ಗೊತ್ತಿದ್ರೆ ಸ್ಯಾರಿ ತಗೊಂಡೇ ಹೋಗ್ಬೋದಿತ್ತು, ಗೊತ್ತಿರ್ಲಿಲ್ಲ ನಮ್ಗೆ. ಇಲ್ಲಿ ಒಬ್ರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸ್ನಾನ ಮಾಡಕ್ಕೂ ಕೂಡ ಜಾಗ ಇತ್ತು. ಅಲ್ಲಿಂದ ಕಾಫಿ ಕುಡ್ಕೊಂಡು ಹೊರಟ್ವಿ. 7:15 ಅಷ್ಟರಲ್ಲಿ ದೇವಸ್ಥಾನ ರೀಚ್ ಆಗಿದ್ವಿ. ನಾವು ಹೋದಾಗ ಮಳೆ ಬೇರೆ ಬರ್ತಾ ಇತ್ತು. ಅದು ನಾವು ಹೋಗಿದ್ದು ಸಂಡೇ, ಕ್ರೌಡ್ ತುಂಬಾ ಇದ್ರು. ಮಾಲೆ ಹಾಕಿಲ್ಲ ಅಂದ್ರೆ ಒಂದ್ ಕಡೆ ದರ್ಶನಕ್ಕೆ ಬಿಡ್ತಾರೆ, ಮಾಲೆ ಹಾಕೊಂಡ್ರೆ ಬೇರೆ ಕಡೆ ಬಿಡ್ತಾರೆ. ಮಾಲೆ ಹಾಕಿಲ್ಲ ಅಂದ್ರೆ ಬೇಗನೆ ದರ್ಶನ ಆಗ್ಬಿಡತ್ತೆ. 5 ನಿಮಿಷನೂ ಆಗಿಲ್ಲ ನಮ್ಗೆ, ಅಷ್ಟು ಬೇಗನೆ ದರ್ಶನ ಆಗೋಯ್ತು. ಬೇಜಾರ್ ಏನಂದ್ರೆ ಮಾಲೆ ಹಾಕಿಲ್ಲ ಅಂದ್ರೆ ಸ್ವಲ್ಪ ದೂರದಿಂದ ದರ್ಶನ ಮಾಡೋದಕ್ಕೆ ಬಿಡ್ತಾರೆ, ಅದೊಂದ್ ಬೇಜಾರಷ್ಟೇ. ದೇವ್ರು ಸರಿಯಾಗಿ ಕಾಣಿಸಲ್ಲ. ಇನ್ನೊಂದ್ ಸ್ವಲ್ಪ ಹತ್ರದಿಂದ ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿಂದ ಆಚೆ ಬಂದ್ಮೇಲೆ ಫುಲ್ ತಳ್ಕೊಂಡ್ ಹೋಗ್ತಾ ಇದ್ರು, ಅಷ್ಟೊಂದ್ ಕ್ರೌಡ್ ಇತ್ತು. ನಾವ್ ಒಂದ್ ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದು, ಆಮೇಲೆ ಅಲ್ಲಿಂದ ಹೊರಟ್ವಿ. ಏನಪ್ಪಾ ಇಷ್ಟೊಂದ್ ಬೇಗ ದರ್ಶನ ಆಗೋಯ್ತು ಅಂತ ಅನ್ನಿಸ್ತಾ ಇತ್ತು ನಮ್ಗೆಲ್ಲ. ನಾನ್ ಬಂದಿದ್ದೀನಿ 2 ಸರಿ ಮಾಲೆ ಹಾಕೊಂಡೆ ಬಂದಿದ್ದೀನಿ. ಸಿವಿಲ್ ಅಲ್ಲೂ ಕೂಡ ಆಲ್ಮೋಸ್ಟ್ 2-3 ಸರಿ ಬಂದಿದ್ದೀನಿ. ಅಲ್ಲಿಂದ ಆಚೆ ಬಂದು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಬೇಜಾರಿನ ವಿಷಯ ಏನಂದ್ರೆ ಪ್ರಸಾದಕ್ಕೂ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ಬೇಕು. ನಮಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ದುಡ್ಡು ಕೊಡ್ಬೇಕು ಅಂತ. ಇದೆಲ್ಲ ಯಾವಾಗಿಂದ ಇದೆಯೋ ನಿಜವಾಗ್ಲೂ ನಮ್ಗಂತೂ ಗೊತ್ತಿಲ್ಲ. ಬಂದಿದ್ವಲ್ಲ ಅಂತ ಹೋದ್ವಿ, ಬಟ್ ಬೆಳಗ್ಗೆನೆ 7:15ಗೆನೆ ಅನ್ನ ಸಾಂಬಾರ್ ಕೊಟ್ಟಿದ್ರು. ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಪ್ರಸಾದನು ದುಡ್ಡಿಸ್ಕೊಂಡ್ ಕೊಡ್ತಾರ ಅಂತ ಇವಾಗ್ಲೇ ನಾವು ನೋಡಿದ್ದು. ಅದ್ರ ಬದಲು ಹೋಟೆಲ್ ಅಲ್ಲೇ ತಿನ್ಬೋದಾಗಿತ್ತು. ಇನ್ನ ನಾವು ಬೇಗ ದರ್ಶನ ಆಯ್ತಲ್ಲ ಅಂತ ಹೇಳಿ ಎಲ್ಲಾದ್ರೂ ಹೋಗೋಣ ಅಂತ, ಗೋಲ್ಡನ್ ಟೆಂಪಲ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮತ್ತೆ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಹೊಟ್ಟೆ ಹಸ್ವಾಗ್ತಾ ಇತ್ತು ಅಂದ್ಬಿಟ್ಟು ಇಲ್ಲೆಲ್ಲೂ ಊಟ ನಮ್ಗ್ ಸೆಟ್ ಆಗಲ್ಲ, ಮೀಲ್ಸ್ ತರಾನೇ ಇರ್ಲಿ ಅಂತ ಹೇಳಿ ಯಾವ್ದೋ ಒಂದು ಮನೆ ತರ ಇತ್ತು, ಅಲ್ಲೇ ಹೋದ್ವಿ. ಅಲ್ಲಿ ಅನ್ಲಿಮಿಟೆಡ್ 60 ರೂಪೀಸ್ಗೇನು ಅನ್ನ ಸಾಂಬಾರು ಪಲ್ಯ ಹಪ್ಪಳ ಇದೆಲ್ಲಾನು ಇತ್ತು. ಊಟ ನಿಜವಾಗ್ಲೂ ಚೆನ್ನಾಗಿತ್ತು. ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಒಂದು ತಿರುಗು ನೀನಿ ಋಣ ಮುಗಿಸುತ್ತೀನಿ ಗೆಳೆಯ, ಚಿಕ್ಕು ಗೆಳೆಯ ಆಗದಿದೆ ಒಡೆಯ ನಾನು ಗೆಳೆಯ. ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋದು ದಯಕ್ಕೆ ಮಾತ್ರ ಕಾಣೋದು ಎಲ್ಲ. ಪ್ರೀತಿಗಿಂತ ಜಗವ ಬೆಳಗೋ ಬೇರೆ ದೀಪವಿಲ್ಲ, ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದೋಲ್ಲ. ಅಲ್ಲಿಂದ ಗೋಲ್ಡನ್ ಟೆಂಪಲ್ ರೀಚ್ ಆಗೋವರೆಗೂ ಟೈಮ್ ಪಾಸ್ ಆಗ್ಬೇಕಲ್ಲ ಅಂತ ಒಂದಷ್ಟು ಸಾಂಗ್ಸ್ ಎಲ್ಲ ಹಾಡ್ಕೊಂಡೇ ಬಂದ್ವಿ. ಗೋಲ್ಡನ್ ಟೆಂಪಲ್ ಒಳಗಡೆ ಮೊಬೈಲ್ ಎಲ್ಲ ಅಲೋ ಇಲ್ಲ, ಸೊ ಫೋನ್ಸ್ ಎಲ್ಲ ಇಟ್ಬಿಟ್ಟು ಹೋಗಿದ್ವಿ. ಆಲ್ಮೋಸ್ಟ್ 1 hour ಆಯ್ತು ನಾವು ಫುಲ್ ರೌಂಡ್ ಹಾಕೊಂಡ್ ಬರೋ ಅಷ್ಟ್ರಲ್ಲಿ.